ಮೇಲ್ಕುಂಟೆ ಗ್ರಾಮದಲ್ಲಿ ಒಂದು ಶುಭ ದಿನ ಅಂತ ನಾವು ತಿಳ್ಕೊಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗಿದೆ. ಹಿಂದೆ ನಾವೆಲ್ಲ ಉಚಿತವಾಗಿ ಕಲಿತಾ ಇದ್ವಿ. ಏನು ಈಗ ಮೇಲ್ದರ್ಜೆಯಲ್ಲಿ ಏನು ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವ್ಯಕ್ತಿಗಳೇ. ಅದನ್ನು ಗಮನಿಸಿದ್ರೆ ಸರ್ಕಾರಿ ಶಾಲೆ ಮಕ್ಕಳು ತುಂಬ ಬ್ರಿಲಿಯಂಟ್ ಇರ್ತಾರೆ. ಹಾಗಾಗಿ ನಮ್ಮ ಮೇಲ್ಕುಂಟೆ ಭೂತರಾಜ್ ಅವರು ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾಗ ನಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ರು. ಅವರು ಏನು ಕಂಪ್ಯೂಟ್ರು ಶಿಕ್ಷಣ ಸ್ವಲ್ಪ ಕಡಿಮೆ ಇದೆ ಸರ್ಕಾರಿ ಶಾಲೆಗಳಲ್ಲಿ, ಕಂಪ್ಯೂಟ್ರು ಎಜುಕೇಷನ್ ಅವ್ರಿಗೆ ಕೊಟ್ಟರೆ ಇನ್ನೊಂದು ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಚೆನ್ನಾಗಿ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದರು. ಅದೇ ರೀತಿ ಅವ್ರು ಅಂದ್ಕೊಂಡ ರೀತಿ ಇವತ್ತು ಏನು ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಕಲಿಸ್ಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿ ಇವತ್ತು ಕಂಪ್ಯೂಟರ್ ಸೆಂಟರ್ನ ಓಪನ್ ಮಾಡಿದ್ದಾರೆ. ಸುತ್ತಮುತ್ತ ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುತ್ತಮುತ್ತ ಯಾರೇ ಬಡ ವಿದ್ಯಾರ್ಥಿಗಳಿರಲಿ, ಯಾರೇ ಇದ್ರೂ ಸಹ ಅವ್ರನ್ನ ಸಂಪರ್ಕಿಸಿದ್ರೆ ಅವರು ಉಚಿತವಾಗಿ ಅವ್ರಿಗೇನು ಶಕ್ತಿ ಇದೆ ಅಷ್ಟರಲ್ಲಿ ಅವರು ಏನು ನಾಲೆಡ್ಜ್ನ ನೀಡ್ಬೋದು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಇದೇ ಥರ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಒಂದಷ್ಟು ಕಂಪ್ಯೂಟರ್ಗಳನ್ನ ಹಾಕಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಇಲ್ಲಿ ಆಹ್ವಾನ ಮಾಡಿ ಶಿಕ್ಷಣ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾವು ಕೇಳ್ಕೊತೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶಿರಾ ತಾಲೂಕು ಮೇಲ್ಕುಂಟೆ ಗ್ರಾಮದಲ್ಲಿ ಭೂತರಾಜ್ ಅವರು, ನಮ್ಮ ಪ್ರೀತಿಯ ಮಾವನವರು, ಹಳ್ಳಿ ಸುದ್ದಿ ದಂತಕಥೆಯ ಸಂಸ್ಥಾಪಕರಾದಂತಹ ಭೂತರಾಜ್ ಅವರು ಈ ದಿನ ಮಗಳ ಹುಟ್ಟು ಹಬ್ಬದ ಪ್ರಯುಕ್ತ ಸಮಾಜಕ್ಕೆ ಒಂದು ಮಾದರಿಯ ರೀತಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಸಮಾಜಕ್ಕೆ ಮತ್ತು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಕೊಡುಗೆ ನೀಡಬೇಕು ಅಂತ ಹೇಳ್ಬಿಟ್ಟು, ತಮ್ಮ ಅಳಿಲು ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ಸ್ವಇಚ್ಛೆಯಿಂದ ಮುಂದೆ ಬಂದು ಈ ದಿನ ಮೇಲ್ಕುಂಟೆ ಗ್ರಾಮದಲ್ಲಿ ತಮ್ಮ ಮನೆಯಲ್ಲೇ ಸಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ಅವರು ಒಂದು ಏನು ಸರ್ಕಾರಿ ಶಾಲೆಯ ಮಕ್ಕಳ ಹಿತದೃಷ್ಟಿಗೋಸ್ಕರ, ಯಾಕಪ್ಪ ಅಂದ್ರೆ ಹಳ್ಳಿ ಕಡೆಯಲ್ಲಿ ಈ ರೀತಿಯ ಒಂದು ಕಂಪ್ಯೂಟರ್ ತರಬೇತಿ ಜ್ಞಾನಗಳನ್ನ ಯಾವುದೇ ಊರುಗಳಲ್ಲಿ ಕೊಡ್ತಾ ಇಲ್ಲ. ಕಂಪ್ಯೂಟರ್ ಎಲ್ಲಿ ಕಲಿಬೇಕು ಅಂದ್ರೆ ನಾವು ತಾಲೂಕಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಯಾವ್ದಾರ ಗ್ರಾಮ ಪಂಚಾಯತಿಯವರು ಎಲ್ಲೋ 100ಕ್ಕೆ1 ಗ್ರಾಮ ಪಂಚಾಯತಿಗಳು ಸಿಗೋದು, ಈ ರೀತಿ ವ್ಯವಸ್ಥೆ ಇದೆ. ಅದಕ್ಕೆ ನಮ್ಮ ಹಳ್ಳಿಗಳಲ್ಲೇ ಒಂದು ಕಂಪ್ಯೂಟರ್ ತರಬೇತಿ ಕೊಟ್ಟು ಗ್ರಾಮೀಣ ಮಕ್ಕಳಿಗೆ ತರಬೇತಿಯನ್ನ ಕೊಡಬೇಕು ಎಂಬ ಒಂದು ಇಚ್ಛಾಶಕ್ತಿಯಿಂದ ಈ ದಿನ ಒಂದು ನೂತನವಾದ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಬಹಳ ಖುಷಿ ಆಗ್ತೈತೆ. ಯಾಕಪ್ಪ ಅಂದ್ರೆ ಬಡ ಮಕ್ಕಳಿಗೂ ಸಹ ಉಚಿತವಾಗಿ ಕಂಪ್ಯೂಟರ್ ಸಿಗಬೇಕು ಅನ್ನೋದೊಂದು ಅವರ ಇಚ್ಛಾಶಕ್ತಿ ಇದೆ. ಅದರ ಪ್ರಕಾರ ಈ ದಿನ ಉದ್ಘಾಟನೆ ಆಗಿದೆ. ಅವರಿಗೆ ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲು ಭಗವಂತ ಅವರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ.